ಈ ಒಂದು ಆಲೋಚನೆಯಲ್ಲಿ ಭಾಗಿಯಾದಂಥ ಎಲ್ಲ ಮಹಾತ್ಮರು ಮಾತೆಯರಿಗೂ ಕೂಡ ಅಂತ ನಾವು ಸಲ್ಲಿಸುತ್ತಾ ಇಲ್ಲಿವರೆಗೆ ದೀಪಮ್ಮವರು ಹಾಗೂ ಬಿ ಜಿ ಪಾಟೀಲಪ್ಪ ಅವರು ಭಾಳ ಮಾರ್ಮಿಕವಾಗಿ ಯಾವ ಪದ್ಯ ಹೇಳ್ಯಾರ ನಾವು ವಿಷಯ ಗೊತ್ತಲ್ಲಲ್ರಿ ನಾವು ಹ್ಞೂ ಈಗ ಜನರಲ್ಲಾಗಿ ಸ್ವಲ್ಪ ಎರಡು ಮಾತಾಡ್ತಾರ ನಾವಿಲ್ಲಿ ಮೈಸೂರಿಗೆ ಕಳೆದ 5 ದಿವಸದಿಂದ ಶಿಬಿರದೊಳಗೆ ಹಾಜರಾಗಿದ್ದೆವು. ಇಲ್ಲಿ ದೀಪಮ್ಮವರು ಕೂಡ 5 ದಿವಸ ನಮ್ಮಲ್ಲಿ ಜಾಯ್ನ್ ಆಗಿದ್ರು. ದೀಪಮ್ಮವರು ನಾವು ಅವ್ರಿಗೆ ದೀಪಮ್ಮವರು ಅಂತ ಕರಿತೇವೆ. ಇಲ್ಲಿ ಸುತ್ತೂರು ಮಠದೊಳಗೆ ಅವ್ರನ್ನ ಎಲ್ಲರೂ ಶಾಂತಮ್ಮ ತಾಯಿ ಅಂತೇಳಿ ಗುರುತಿಸ್ತಾರ. ನಮಗೆ ಕನ್ಫ್ಯೂಸ್ ಆಗ್ತದೆ, ಶಾಂತಮ್ಮ ತಾಯಿಯವ್ರು ಯಾರು, ದೀಪಮ್ಮವ್ರು ಯಾರು ಅಂತೇಳಿ. ಯಾವಾಗ ಅವರು ಶಾಂತಮ್ಮ ತಾಯಿಯವರು ಅಂತೇಳಿ ಗುರುತಿಸ್ಕೊಂಡು ಒಂದು ಪ್ರಶ್ನೆ ಕೇಳಿದ್ರು. ಈಗ ಎಲ್ಲಿ ನಾವು ಸುರೇಶ್ ಕಲ್ಯಾಣ್ ಶೆಟ್ಟಿ ದಂಪತಿಗಳು ಬೆಳಗಾವಿಯಿಂದ ಬಂದಿದ್ದೆವು. ಇದು ಮೊದಲನೇ ಬಾರಿ ಅಧ್ಯಯನ ಶಿಬಿರಕ್ಕೆ ನಾವು ಬಂದಿದ್ದೆವು. ಈ ಬಾರಿ ಅಧ್ಯಯನಕ್ಕಾಗಿ ಆಯ್ದುಕೊಂಡ ವಿಷಯ ವಿವೇಕ ಚಿಂತಾಮಣಿ ಅನ್ನೋದು ನಿಗದಿಯಾಗಿತ್ತು. ವಿವೇಕ ಚಿಂತಾಮಣಿ ಅನ್ನುವಂಥ ಗ್ರಂಥ ಸ್ವಲ್ಪ ಕಬ್ಬಿಣದ ಕಡಲೆ ಇದ್ದಂಗೆ ಅದ, ಕಠಿಣ ಅದ, ನಿಮಗೆ ಎಲ್ಲ ತಿಳಿಯುವ ಸಾಧ್ಯತೆಗಳು ಭಾಳ ಕಡಿಮೆ ಅದ ಅಂಥೇಳಿ ಮಾತಾಡ್ತಿದ್ರು. ಆದರೂ ನಾವು ಇಲ್ಲ ನೋಡೋಣ, ಪ್ರಯತ್ನ ಮಾಡೋಣ ಅಂಥೇಳಿ ನಾವು ಮೊದಲ ಬಾರಿಗೆ ಬಂದಾಕ್ರೆ ಆ ವಿವೇಕ ಕಬ್ಬಿಣದ ಕಡಲೆ ಅಂತಿರುವಂಥ ಆ ವಿವೇಕ ಚಿಂತಾಮಣಿ ಗ್ರಂಥವನ್ನು ಸುಲಿದ ಬಾಳಿನ ಹಣ್ಣಿನಂತೆ, ಆ ಬಾಳೆಹಣ್ಣಿನಂತೆ ಅಷ್ಟೇ ಅಲ್ಲ, ಬಾಳೆಹಣ್ಣಿನ ಜ್ಯೂಸ್ ಮಾಡಿ ಕುಡಿಸಿದಂತೆ ಪ್ರೊಫೆಸರ್ ಕೆ ಅನಂತರಾಮ್ ಇವರು ಹಾಗೂ ಮಲ್ಲಯ್ಯ ಸ್ವಾಮಿಗಳು ಹುಡುಗೇರಿ ಬೆಳಗಾವಿ ಜಿಲ್ಲೆ ಇವರಿಬ್ಬರು ಇಷ್ಟು ಸವಿವರವಾಗಿ ಎಲ್ಲ ಶ್ರೋತೃಗಳು ಅತ್ಯಂತ ಕನಿಷ್ಠ ಅಧಿಕಾರಿಗಳು ಬಂದಾರಂದ್ರೂ ಏನೂ ಅನಕ್ಷರಸ್ಥರದಾರಂದ್ರೂ ಸಹಿತ ಅವರಿಗೆ ಆ ಬ್ರಹ್ಮಜ್ಞಾನದ ಕಗ್ಗಂಟು ತಿಳಿಯಬೇಕು. ಆ ರೀತಿಯಾಗಿ ಹಾಸ್ಯ ಪ್ರಧಾನವಾಗಿ ದೃಷ್ಟಾಂತಗಳ ಮೂಲಕ, ಕಥೆಗಳ ಮೂಲಕ ಇಂಥ ರಂಜನೀಯಾಗಿ ವರ್ಣನೆ ಮಾಡಿ ಅನಂತರಾಮ್ ಸರ್ ಮಲ್ಲಯ್ಯ ಸ್ವಾಮಿಗಳು ಹೇಳಿದರು. ನಮ್ಮದು ಬಂದ ಉದ್ದೇಶ ಸಾರ್ಥಕ ಆಯಿತು. ನಾವು ಬಂದಿದ್ದು ಜ್ಞಾನವನ್ನು ಪಡ್ಕೋಬೇಕು. ಈ ವಿವೇಕ ಚಿಂತಾಮಣಿ ನಮಗೆ ಸ್ವತಂತ್ರವಾಗಿ ತಿಳ್ಕೊಳ್ಳೋ ಸಾಧ್ಯತೆಗಳಿಲ್ಲ, ಗುರುಮುಖೇನೇ ಇದು ತಿಳಿಬೇಕಾಗಿತ್ತು. ಇಂಥ ಸುವರ್ಣ ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟ ಗುರುಗಳು ನಮಗೆ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ನಾವು ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಒಂದು ಈ ಕಾರ್ಯಕ್ಕೆ ನಾವು ಚಿರಋಣಿಯಾಗಿದ್ದೆವು. ಈ ಜ್ಞಾನದ ಕುರಿತಾದಂಥ ಹಸಿವೆಯನ್ನು ಹಿಂಗಿಸಿದ ನಂತರ ನಮಗೆಲ್ಲರಿಗೂ ನಾವು ಪ್ರತಿ ವರ್ಷ ಇಲ್ಲಿ ಕಡಿಮೆ ಜನ ಇರ್ತಿದ್ರು ಶಿಬಿರಾರ್ಥಿಗಳು. ಈ ಸಾರಿ 320 ಜನ ಬಂದಿದ್ದಾರಂತ ಹೇಳಿದ್ರು ಅವರು ಯಾವುದಕ್ಕೂ ನಮ್ಮ ಎಷ್ಟು ಜನ ವ್ಯವಸ್ಥೆ ಬರಲಿ, ಬೇಕಾದಷ್ಟು ಜನ ಬರಲಿ, ವ್ಯವಸ್ಥೆಗೆ ಯಾವುದೇ ಕೊರತೆ ಇಲ್ಲ ಅನ್ನೋ ಹಂಗೆ ಪ್ರೂಫ್ ಮಾಡಿ ತೋರಿಸಿದ್ರು. ಅಷ್ಟೇ ಮಾಡಿ ತೋರಿಸಿದ್ರು. ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಇಲ್ಲೇನು ವ್ಯವಸ್ಥಾಪಕರದಾರಲ್ಲ, ಸಂಚಾಲಕರದಾರಲ್ಲ, ಅವ್ರಿಗೆ ಒಂದೇ ಒಂದು ಕಿವಿ ಮಾತು ಹೇಳಿದ್ರಂತೆ, ನೋಡ್ರಪ್ಪ ನಾನು ಬಂದರೆ ನೀವು ಇಲ್ಲಿ ಏನು ವ್ಯವಸ್ಥೆ ಮಾಡ್ತೀರಿ, ಯಾವ ತೆರನಾಗಿ ವ್ಯವಸ್ಥೆ ಮಾಡ್ತಿರಲ್ಲ ಅದೇ ತೆರನಾಗಿ ಆ ಶಿಬಿರಾರ್ಥಿಗಳೇ ನನ್ನ ರೂಪದಲ್ಲಿ ಬಂದಾರ ಅಂತ ತಿಳ್ಕೊಂಡು ಅಷ್ಟು ನೀವು ಆದರ ಆತಿಥ್ಯವನ್ನು ಅವರಿಗೆ ಮಾಡಬೇಕು ಅನ್ನುವಂಥ ಒಂದು ಮಾತು ಅವರು ಹೇಳಿದಾರಂತೆ. ಆ ಗುರುಗಳು ಜಗದ್ಗುರುಗಳು ಹೇಳಿದಂತೆ ಜಗದ್ಗುರುಗಳಿಗೆ ಮಾಡೋಕ್ಕೆ ಏನು ಸಾಧ್ಯತೆ ಇತ್ತಲ್ಲ ಅದೆಲ್ಲವನ್ನು ಮಾಡಿ ನಮಗೆ ಹೊಟ್ಟೆಯ ಹಸಿವು, ಈ ಕಡೆ ನೆತ್ತಿ ಹಸಿವು ಎರಡನ್ನೂ ತೀರಿಸಿದ್ದಾರೆ. ನಮಗೆ ಕಪಿಲಾರ್ತಿ ನೋಡಿದ್ರಂತೂ ನಾವು ಹರಿದ್ವಾರ ಅಲ್ಲೆಲ್ಲ ಹೋಗಿ ನಮಗೆ ನೋಡ್ಲಿಕ್ಕೆ ಆಗ್ತಿತ್ತಲ್ಲ, ಅಂಥ ಒಂದು ಸುವರ್ಣ ಅವಕಾಶವನ್ನು ಕೊಟ್ಟರು. ಎಂಥ ನದಿ ತೀರದಲ್ಲಿ. ಅಷ್ಟೇ ಅಲ್ಲ, ಅವ್ರು ಮಹಾತ್ಮರಿಂದ ಪೂಜೆ ಮಾಡಿಸಿ ಆರತಿ ಮಾಡಿಸಿದ್ರು. ನಮಗೂ ಕೂಡ ಒಂದು ವಿದ್ಯುತ್ ದೀಪಗಳು ಪ್ರತಿಯೊಬ್ಬರಿಗೆ ಒಂದೊಂದು ಆರತಿ ಮಾಡ್ಲಿಕ್ಕಂಥ ಸುವರ್ಣ ಅವಕಾಶ ಕೊಟ್ಟು ಆ ಕಪಿಲಾ ನದಿಯ ಮಹತ್ವ ಮತ್ತು ಆ ಋಷಿಮುನಿಗಳ ಮಹತ್ವ ಎಲ್ಲವನ್ನು ವಿವರಿಸಿ ಹೇಳಿದ್ರು. ಬಹಳ ಅದ್ಭುತವಾದ ವರ್ಣನೆ ಇತ್ತು. ಮತ್ತು ಇಲ್ಲಿ ಅರುಣಾಚಲ ಪ್ರದೇಶದಿಂದ ಬಂದಂಥ ಈ ಶಾಲಾ ಬಾಲಕಿಯರಿಂದ ಅದ್ಭುತವಾದ ಗಾಯನಗಳನ್ನು ಹಾಡಿಸಿದರು. ನಮಗೆ ಇಲ್ಲಿ ಬಂದವರಿಗೆ ಅಷ್ಟು ಸರಳವಾಗಿ ಸುಂದರ ಕನ್ನಡ ಬರಲಾರದಂಥ ಆ ಮಕ್ಕಳು ಇಷ್ಟು ಅದ್ಭುತವಾಗಿ ಸುಂದರವಾಗಿ ಕನ್ನಡದಲ್ಲಿ ಅವರು ಗಾಯನ ಸಿಂಚನವನ್ನು ಮಾಡಿದರು. ಬಹಳ ನಮ್ಮ ಕಣ್ಣುಗಳು ಕುಳುಕಿದ್ದು, ಮನಸ್ಸು ಆನಂದ ಹೊಂದಿತ್ತು. ಇನ್ನು ಊಟದ ವ್ಯವಸ್ಥೆ, ನಾಷ್ಟಾದ ವ್ಯವಸ್ಥೆ ಅಂತೂ ಅದು ಹೇಳುತ್ತಿರೋದು ಅದಕ್ಕೆ ವರ್ಣನೆ ಅಸಾಧ್ಯದ. ಅಲ್ಲಿ ನೀಡುವ ಕೈಗಳು, ಮಾಡುವ ಕೈಗಳು, ಅಷ್ಟೇ ಅಲ್ಲ ಬಡಿಸುವ ಎಲ್ಲವೂ ಅದ್ಭುತವಾಗಿತ್ತು. ಇಂಥ ಇನ್ನು ಒಂದೊಂದು ಐಟಮ್ ನಾಷ್ಟಕ್ಕೆ 2-3 ಐಟಮ್ ನಮಗೆ ಕೊಟ್ಟಿದ್ರು. ಮಧ್ಯಾಹ್ನ ಊಟ, ಈವ್ನಿಂಗ್ ಸ್ನ್ಯಾಕ್ಸ್, ಆಮೇಲೆ ರಾತ್ರಿ ಊಟದ ನಂತರ ಬಾಳೆಹಣ್ಣು, ಬಾದಾಮಿ ಹಾಲು. ಎಷ್ಟು ಬಹುತೇಕ ನಾವು ಹಳೆತನಕ್ಕೆ ಹೋದಾಗ ನಮಗೆ ಈ ರೀತಿ ಆತಿಥ್ಯ ಸಿಕ್ಕದೋ ಇಲ್ಲೋ ಅನ್ನೋದು ನೆನಪಾಯಿತು. ಆ ಬಾದಾಮಿ ಹಾಲ, ಬಾಳೆಹಣ್ಣು ನೋಡಿದ್ರೆ ನಮಗೆ ಒಂಥರ ನಮ್ಮ ಮೊದಲ ರಾತ್ರಿ ಕಡೆ ಲಕ್ಷ್ಯ ಹೋಯ್ತು. ಅವತ್ತಿನ ದಿವಸ ನಾವು ಕುಡಿದೇವೋ ಇಲ್ಲ ಅನ್ನಂಗೆ ಅನಿಸ್ತು ನನಗ್ರಿ. ಇಷ್ಟು ಆನಂದ ಆಯಿತು. ಬಾದಾಮಿ ಹಾಲ, ದಿನ ಬಾಳೆಹಣ್ಣು ಕೊಟ್ಟರು.
ಮತ್ತು ಬೆಳಗ್ಗೆ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಅವರು ಯೋಗವನ್ನು ಕಲಿಸಿದರು. ಅದು ಸೂಕ್ಷ್ಮ ವ್ಯಾಯಾಮ, ಅದು ವಯಸ್ಕರು ಬಂದಾರ, ಹಿರಿಯ ನಾಗರಿಕರಿಗೆ ಯಾವ ಥರನಾದಂಥ ಆಸನಗಳನ್ನು ಮಾಡಿಸ್ಬೇಕು, ಯಾವ ಥರನಾದಂಥ ಸೂಕ್ಷ್ಮ ವ್ಯಾಯಾಮ ಪ್ರಾಣಾಯಾಮವನ್ನು ಹೇಳಬೇಕು ಅನ್ನೋದು ಅತ್ಯಂತ ಪರಿಣಿತರು ಬಹಳ ಚೆನ್ನಾಗಿ ಸವಿವರವಾಗಿ ಪ್ರತಿಯೊಂದು ಆಸನವನ್ನು ಮಾಡಿ ತೋರಿಸಿ ಅವರು ಹೇಳಿದರು. ಅಷ್ಟೇ ಅಲ್ಲ, ಆ ಆಸನದೊಂದಿಗೆ ಯೋಗದೊಂದಿಗೆ ಓಂ ನಮಃ ಶಿವಾಯ ನಾಮಸ್ಮರಣೆಯನ್ನು ಮಾಡುವಂಥ, ಅಷ್ಟೇ ಅಲ್ಲ ಅವರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು 1.5 ಗಂಟೆ 6ರಿಂದ 7:20 7:30ವರೆಗೆ ನಮಗೆ ಯೋಗಾಸನವನ್ನು, ಸೂಕ್ಷ್ಮ ವ್ಯಾಯಾಮವನ್ನು, ಪ್ರಾಣಾಯಾಮವನ್ನು, ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಮಂತ್ರದೊಂದಿಗೆ ಅದನ್ನು ಯಾವ ರೀತಿ ಅದನ್ನು ಮಾಡಬೇಕು, ನೀವು ಏಕಕಾಲದಲ್ಲಿ ಈ ಕಡೆ ನೀವು ಪೂಜೆಯನ್ನು ನೆರವೇರಿಸಿದಂತಾಯಿತು, ನಮ್ಮ ಮಂತ್ರವನ್ನು ಉಚ್ಚಾರಣೆ ಮಾಡಿದಂತಾಯಿತು, ಯೋಗವನ್ನು ಮಾಡಿದಂತಾಯಿತು. ಈ ರೀತಿ ನೀವು ಮಾಡ್ಕೊಂಡು ಹೋಗಿದ್ದೇ ಆದ ನಮಗನಿಸ್ತು. ಅವರು ಕಲಿಸಿದ ರೀತಿ ನೋಡಿದ್ರೆ ಆ ರೀತಿ ನಾವು ದಿನನಿತ್ಯ ನಾಮಸ್ಮರಣೆಯೊಂದಿಗೆ ಯೋಗ ಸಾಧನೆಯನ್ನು ಮಾಡಿದ್ದೇ ಆದಲ್ಲಿ ಏನು ಪರಮಾತ್ಮ ಪ್ರತಿಯೊಬ್ಬ ಮನುಷ್ಯನಿಗೆ 100 ವರ್ಷ 100 ವರ್ಷ ಆಯುಷ್ಯದ ಏನು ಸಂಕಲ್ಪ ಮಾಡಿಲ್ಲ ಆ ಗುರಿಯನ್ನು ನಾವು ತಲುಪಬಹುದಾಗ್ಯದ ಅಂತೇಳಿ ನಮ್ಗೆ ಅನಿಸ್ತದೆ. ಇನ್ನು ಸುತ್ತೂರಕ್ಕೆ ಮತ್ತೆ ನಾವು ಮುಂದಿನ ವರ್ಷ ಬರಬೇಕಲ್ಲಪ್ಪ ಅಂತ ಒಂಥರ ಅನಿಸ್ತದೆ. ವರ್ಷದಾಗ 2 ಶಿಬಿರ ಮಾಡಿದ್ರೆ ನಮಗೆ ಇನ್ನೂ ಅನುಕೂಲ ಆಗ್ತದೆ. ಈ ಬ್ರಹ್ಮಜ್ಞಾನ, ಆತ್ಮಜ್ಞಾನ, ಸ್ವರೂಪ ಜ್ಞಾನದ ಕುರಿತಾದಂಥ ಚಿಂತನೆಗಳು ಹೇಳುವಂಥ ಉಪನ್ಯಾಸಕರು ಕರ್ನಾಟಕ ರಾಜ್ಯಾದ್ಯಂತ ಬಹಳ ಕ್ವಚಿತ, ವಿರಳ. ಅದಕ್ಕೆ ಸುತ್ತೂರು ಮಠ ಇಲ್ಲಿ ನಮಗೆ ಎಲ್ಲ ಅನುಕೂಲ ಮಾಡಿಕೊಟ್ಟದೆ. ಅತ್ಯಂತ ಮಠಗಳಲ್ಲಿ ಪರಿಪೂರ್ಣವಾದಂಥ ಮಠ ಈ ಸುತ್ತೂರು ಮಠ ಅಂತ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ಹೊಟ್ಟೆ ಹಸಿವನ್ನು, ನೆತ್ತಿ ಹಸಿವನ್ನು ಎಲ್ಲವನ್ನೂ ಹಿಂಗಿಸಿ ಮಕ್ಕಳನ್ನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ದೃಷ್ಟಿಯಿಂದ ಸುತ್ತೂರು ಮಠದಲ್ಲಿ ಇಂಥ ಮತ್ತು ಸಾಮೂಹಿಕ ವಿವಾಹಗಳನ್ನು ಏನೆಲ್ಲ ಮಾಡ್ತಾರೆ ಆ ಸಾಕ್ಷ್ಯ ಚಿತ್ರವನ್ನು ನಮಗೆ ತೋರಿಸಿದ್ರು. ಮಟ್ಟದ್ದು ಪರಂಪರೆದ್ದು ಆ ಚಿತ್ರ ನೋಡಿದ್ರೆ ಸುತ್ತೂರದ ಸಂಪೂರ್ಣ ಸಮಗ್ರ ಇತಿಹಾಸ ನಮ್ಮ ಕಣ್ಣು ಮುಂದೆ ಬಂತು. ನಾವು ಕೂಡ ಅವಾಗ ಇದ್ದೆವು, ನಾವು ಪ್ರತ್ಯಕ್ಷವಾಗಿಯೇ ಅದನ್ನು ನೋಡಿದೆವು ಅನ್ನುವಂಥ ನಮ್ಗೆ ಅನುಭವ ಆಯಿತು. ಇದು ಸುತ್ತೂರದ ಇವತ್ತು ನಾವು ಹೋಗ್ಬೇಕಲ್ಲಪ್ಪ ಅಂತೇಳಿ ಒಂಥರ ಹೆಂಗೆ ಸ್ವರ್ಗಕ್ಕೆ ಹೋದವ್ರು ತೆಳಗೆ ಬರಬೇಕಾದ್ರೆ ನಮ್ಮದೆಲ್ಲ ಪುಣ್ಯ ತೀರ್ತಲ್ಲಪ್ಪ, ನಾವು ಇನ್ನು ತೆಳಗೆ ಹೋಗೋದು ಗೊತ್ತಲ್ಲ ಹೆಂಗೆ ಮಾಡೋದಂತ ಅನಿಸೋದಲ್ಲ, ಅದೇ ರೀತಿ ನಮಗೆ ಅನಿಸದೆ. ಅದಕ್ಕೆ ನಾವು ಅನಂತ ಕೋಟಿ ಧನ್ಯವಾದಗಳನ್ನು ನಾವು ಸುತ್ತೂರು ಮಠದ ಜಗದ್ಗುರುಗಳಿಗೆ, ಸಕಲ ಸಿಬ್ಬಂದಿ ವರ್ಗದವರಿಗೆ, ಸಂಚಾಲಕರಿಗೆ ಮತ್ತು ಎಲ್ಲರಿಗೂ ನಾವು ಹೃದಯಪೂರ್ವಕವಾಗಿ ನಾವು ಶಿಬಿರಾರ್ಥಿಗಳ ಪರವಾಗಿ, ನಮ್ಮಿಬ್ಬರು ಬೆಳಗಾವಿ ಕಲ್ಯಾಣ ಶೆಟ್ಟಿ ದಂಪತಿಗಳ ಪರವಾಗಿ ಅನಂತ ಪ್ರಣಾಮಗಳನ್ನು, ಧನ್ಯವಾದಗಳನ್ನು ಅರ್ಪಿಸಿ ಧ್ಯಾನದೊಳಿರಲು ಸದಾ ನಾನಿನ 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 ಧ್ಯಾನದೊಳಿರಲು ಸದಾ ಇಂಥ ಈನ ಮಾನವರೇನು ಮಾಡಬಲ್ಲರೋ ರಂಗ ಬಲ್ಲರೋ ರಂಗನಾನ್ಯೂನ ಧ್ಯಾನದೊಳಿರಲು ಸದಾ ನಾನ್ಯೂನ ಧ್ಯಾನದೊಳಿರಲು ಸದಾ ನಿನ್ನ ಧ್ಯಾನದೊಳಿರಲು ಸದಾ ನಾನಿನ್ನ ಧ್ಯಾನದೊಳಿರಲು ಮತ್ಸರಿಸುವವರೆಲ್ಲ ಕೂಡಿಯಾಡಿದರೇನು ಮತ್ಸರಿಸುವವರೆಲ್ಲ ಕೂಡಿಯಾಡಿದರೇನು ಅಚ್ಯುತಾನ ತನ್ಯುನ್ನ ದಯೆಯಿರಲು ವಾತ್ಸಲ್ಯ ಬಿಡದಿರು ನಂಬಿದೆ ದೇವಾ ವಾತ್ಸಲ್ಯ ಬಿಡದಿರು ನಂಬಿದೆ ದೇವಾ ಕಿಚ್ಚಿಗೆ ಇರುವೆ ಮುಚ್ಚುವವೇ ಪೇಳಲು ರಂಗ ಕಿಚ್ಚಿಗೆ ಇರುವೆ ಮುಚ್ಚುವವೇ ಪೇಳಲು ರಂಗನಾನ್ಯೂನ ಧ್ಯಾನದೊಳಿರಲು ಸದಾ ನಾನ್ಯೂನ ಧ್ಯಾನದೊಳಿರಲು ಸದಾ ನಾನಿನ್ನ ಧ್ಯಾನದೊಳಿರಲು ಸದಾ ನಾನಿನ್ನ ಧ್ಯಾನದೊಳಿರಲು ಸದಾ ಗಾಳ
ಗಾಳಿಯಲ್ಲಿ ಕುದುರೆ ವಯ್ಯಾರದಿ ತಿರುಗಲು ಗಾಳಿಯಲ್ಲಿ ಕುದುರೆ ವಯ್ಯಾರದಿ ತಿರುಗಲು ಧೂಳು ರವಿಗೆ ಮುಸುಕುವುದೇನೋ ತಾಳಿದವರಿಗೆ ವಿರುದ್ಧ ಲೋಕವಧೂಟೆ ತಾಳಿದವರಿಗೆ ವಿರುದ್ಧ ಲೋಕವಧೂಟೆ ತಾಳಿದವರಿಗೆ ವಿರುದ್ಧ ಲೋಕವಧೂಟೆ ಗಾಳಿಗೆ ಗಿರಿಯುವಲ್ಲಾಡಬಲ್ಲುದೇ ರಂಗ ಗಾಳಿಗೆ ಗಿರಿಯುವಲ್ಲಾಡಬಲ್ಲುದೇ ರಂಗನ ನ್ಯೂನ ಧ್ಯಾನದೊಳಿರಲು ಸದಾ ನಾನಿರ್ಣ ಧ್ಯಾನದೊಳಿರಲು ಸದಾ ನಾನಿನ್ನ ಧ್ಯಾನದೊಳಿರಲು ಸದಾ ನಾನಿನ್ನ ಧ್ಯಾನದೊಳಿರಲು ಸದಾ ಕನ್ನಡಿಯೊಳಗನ ಗಂಟು ಕಂಡು ಕಳ್ಳ ಕನ್ನಡಿಯೊಳಗನ ಗಂಟು ಕಂಡು ಕಳ್ಳ ಕನ್ನಡಿಯೊಳಗನ ಗಂಟು ಕಂಡು ಕಳ್ಳ ಕನ್ನಡಿಯೊಳಗನ ಗಂಟು ಕಂಡು ಕಳ್ಳ ಕಣ್ಣ ವಿಕಲವನ ವಶಬಹುದೇ ನ್ಯೂನನ ಬಿದಯನಗ ಪುರಂದರ ವಿಠಲನೆ ನನಗೆ ಪುರಂದರ ವಿಠಲನೆ ನ್ಯೂನ ನಂಬಿದಯನಗೆ ಪುರಂದರ ವಿಠಲನೆ ಚಿನ್ನಕ್ಕೆ ಪುಟವ ಕೊಟ್ಟಂತೆ ಕೆಲಲು ರಂಗ ಚಿನ್ನಕ್ಕೆ ಪುಟವ ಕೊಟ್ಟಂತೆ ಕೆಲಲು ರಂಗನ ನ್ಯೂನ ಧ್ಯಾನದೊಳಿರಲು ಸದಾ ನಾನಿನ್ನ ಧ್ಯಾನದೊಳಿರಲು ಸದಾ ನಾನಿನ್ನ ಧ್ಯಾನದೊಳಿರಲು ಸದಾ ನಾನಿನ್ನ ಧ್ಯಾನದೊಳಿರಲು ಸದಾ ಹೀನ ಮಾನವರೇನು ಮಾಡಬಲ್ಲರ ರಂಗ ಮಾಡಬಲ್ಲರೋ ರಂಗ ಹೀನ ಮಾನವರೇನು ಮಾಡಬಲ್ಲರೋ ರಂಗ ಮಾಡಬಲ್ಲರೋ ರಂಗ 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 ಹೀನ ಮಾನವರೇನು ಮಾಡಬಲ್ಲರೋ ರಂಗ ಹೀನ ಮಾನವರೇನು ಮಾಡಬಲ್ಲರೋ ರಂಗ ಹೀನ
ಬೋರ ಬೋರ ಮಾಡ ಹೀನ ಮಾನವರೇನು ಮಾಡಬಲ್ಲರೋ ರಂಗ ಹೀನ ಮಾನವರೇನು ಮಾಡಬಲ್ಲರೋ ರಂಗ ನಿನ್ನ ಧ್ಯಾನದೊಳಿರಲು ಸದಾ ನಿನ್ನ ಧ್ಯಾನದೊಳಿರಲು ಸದಾ. ಹುಟ್ಟುವಾಗ ತರಲಿಲ್ಲ, ಹೋಗುವಾಗ ಒಯ್ಯುವುದಿಲ್ಲ, ನಡುವೆ ಈ 3 ದಿನದ ಬಾಳಿನಾಗೆ ಮುಟ್ಟಿದ್ದ ನನ್ನದೆನುತಿ ಕಂಡತ್ತ ಬೇಕನುತಿ, ಮುಟ್ಟಿದ್ದ ನನ್ನದೆನುತಿ ಕಂಡತ್ತ ಬೇಕನುತಿ, ಗಳಿಸಾಕೆ ಸತ್ಯವನ್ನೇ ಸುಳ್ಳು ಮಾಡುತ್ತಿ. ಹುಟ್ಟುವಾಗ ತರಲಿಲ್ಲ, ಹೋಗುವಾಗ ಒಯ್ಯುವುದಿಲ್ಲ, ನಡುವೆ ಈ 3 ದಿನದ ಬಾಳಿನಾಗೆ, ನಡುವೆ ಈ 3 ದಿನದ ಬಾಳಿನಾಗೆ. ತಪ್ಪೆಂದ್ರೆ ಚೀರಾಟಿ, ನೀನು ಒಪ್ಪೆಂದ್ರೆ ಒಲ್ಲೆನುಟಿ. ತಪ್ಪೆಂದ್ರೆ ಚೀರಾಟಿ, ನೀನು ಒಪ್ಪೆಂದ್ರೆ ಒಲ್ಲೆನುಟಿ. ಸುತ್ತ ಭಯಕ್ಕೆ ಮನದೆ ಅಡಗಿಸಿಡುತ್ತಿ, ಕೊಳ್ಳಾದೆ ಕೊಡಲೊಲ್ಲಾದೆ ಕೂಡಿಟ್ಟು ನೀ ಮೆರಿತಿ. ಕೊಳ್ಳಾದೆ ಕೊಡಲೊಲ್ಲಾದೆ ಕೂಡಿಟ್ಟು ನೀ ಮೆರಿತಿ. ಕೊಟ್ಟಿತ್ತು ತನಗೈತಿ ಅನ್ನೋ ತನ್ನೇ ಮರಿತಿ. ಹುಟ್ಟುವಾಗ ತರಲಿಲ್ಲ, ಹೋಗುವಾಗ ಒಯ್ಯುವುದಿಲ್ಲ, ನಡುವೆ ಈ 3 ದಿನದ ಬಾಳಿನಾಗೆ, ನಡುವೆ ಈ 3 ದಿನದ ಬಾಳಿನಾಗೆ. ತನ್ನ ಚಿಂತೆಯ ಮರಿತಿ, ನೀನು ಪರರ ಸಂಗತಿ ನುಡಿತಿ. ತನ್ನ ಚಿಂತೆಯ ಮರಿತಿ, ನೀನು ಪರರ ಸಂಗತಿ ನುಡಿತಿ. ಮಾಡಿದ್ದ ಮುಂದುಣುತಿ ಅನ್ನೋದನ್ನೇ ಮರಿತಿ. ಕ್ಷಣದಾಸೆ ಬೀಸೋ ಬಲೆಯಾಗೆ ನೀ ಹೋಗಿ ಸೇರಿಕೊಳ್ಳುತ್ತಿ. ಕ್ಷಣದಾಸೆ ಬೀಸೋ ಬಲೆಯಾಗೆ ನೀ ಹೋಗಿ ಸೇರಿಕೊಳ್ಳುತ್ತಿ. ಸೃಷ್ಟಿ ಒಡೆಯನ ಮರ್ತು ನರಕಕ್ಕೆ ಬಾಳ ದುಡುತ್ತಿ. ಹುಟ್ಟುವಾಗ ತರಲಿಲ್ಲ, ಹೋಗುವಾಗ ಒಯ್ಯುವುದಿಲ್ಲ, ನಡುವೆ ಈ 3 ದಿನದ ಬಾಳಿನಾಗೆ, ನಡುವೆ ಈ 3 ದಿನದ ಬಾಳಿನಾಗೆ. ಗುಡಿಯಾಗೆ ಅಡಗಿಲ್ಲ,
ಶಿವನು ಕಲ್ಲಾಗಿ ಕುಂತಿಲ್ಲ, ಗುಡಿಯಾಗೆ ಅಡಗಿಲ್ಲ. ಶಿವನು ಕಲ್ಲಾಗಿ ಕುಂತಿಲ್ಲ, ನಿನ್ನ ನಡೆ ನುಡಿಯಾಗಿ ತುಂಬಿರುವ ಬದುಕೆಂದು ನಶ್ವರ ಸಾವೊಂದೆ ನಿಶ್ಚಿತವು. ಬದುಕೆಂದು ನಶ್ವರ ಸಾವೊಂದೆ ನಿಶ್ಚಿತವು ಅನ್ನೋ ಸತ್ಯವ ಮರೆತು ಇಂದ್ಯಾಕೆ ನೀ ಮೆರಿತಿ. ಹುಟ್ಟುವಾಗ ತರಲಿಲ್ಲ, ಹೋಗುವಾಗ ಒಯ್ಯೋದಿಲ್ಲ. ನಡುವೆ ಈ 3 ದಿನದ ಬಾಳಿನಾಗೆ ಮುಟ್ಟಿದ್ದು ನನ್ನ ದಿನತಿ ಕಂಡಾತ ಬೇಕನುತಿ. ಮುಟ್ಟಿದ್ದ ನನ್ನ ದಿನತಿ ಕಂಡಾತ ಬೇಕನುತಿ. ಗಳಿಸಕ್ಕೆ ಸತ್ಯವನ್ನೇ ಸುಳ್ಳು ಮಾಡುತ್ತಿ. ಹುಟ್ಟುವಾಗ ತರಲಿಲ್ಲ, ಹೋಗುವಾಗ ಒಯ್ಯೋದಿಲ್ಲ. ನಡುವೆ ಈ 3 ದಿನದ ಬಾಳಿನಾಗೆ, ನಡುವೆ ಈ 3 ದಿನದ ಬಾಳಿನಾಗೆ, ನಡುವೆ ಈ 3 ದಿನದ ಬಾಳಿನಾಗೆ, ನಡುವೆ ಈ 3 ದಿನದ ಬಾಳಿನಾಗೆ. ಸುಳ್ಳು ಎಲ್ಲ ಸುಳ್ಳು, ಸುಳ್ಳು ಎಲ್ಲ ಸುಳ್ಳು, ಈ ಜಗವು ಎಲ್ಲ ಸುಳ್ಳು. ಸುಳ್ಳು ಎಲ್ಲ ಸುಳ್ಳು, ಸುಳ್ಳು ಎಲ್ಲ ಸುಳ್ಳು. ಸುಳ್ಳು ಎಲ್ಲ ಸುಳ್ಳು, ಸುಳ್ಳು ಎಲ್ಲ ಸುಳ್ಳು, ಈ ಜಗವು ಎಲ್ಲ ಸುಳ್ಳು. ಸುಳ್ಳು ಎಲ್ಲ ಸುಳ್ಳು, ಸುಳ್ಳು ಎಲ್ಲ ಸುಳ್ಳು. ಸುಳ್ಳು ಯಾವುದಂತೇಳಲಿ ನಾ, ಕರೆ ಯಾವುದಂತೇಳಲಿ ನಾ. ಸುಳ್ಳು ಯಾವುದಂತೇಳಲಿ ನಾ, ಕರೆ ಯಾವುದಂತೇಳಲಿ ನಾ. ಸುಳ್ಳು ಕರೆಯವು ಎರಡರ ನಡುವೆ, ಸುಳ್ಳು ಕರೆಯವು ಎರಡರ ನಡುವೆ, ಅಲ್ಲ ಯಾವುದಂತೇಳಲಿ ನಾ. ಸುಳ್ಳು ಎಲ್ಲ ಸುಳ್ಳು, ಸುಳ್ಳು ಎಲ್ಲ ಸುಳ್ಳು, ಈ ಜಗವು ಎಲ್ಲ ಸುಳ್ಳು. ಸುಳ್ಳು ಎಲ್ಲ ಸುಳ್ಳು, ಸುಳ್ಳು ಎಲ್ಲ ಸುಳ್ಳು. ಗುರುವು ಯಾವುದಂತೇಳಲಿ ನಾ, ಶಿಷ್ಯ ಯಾವುದಂತೇಳಲಿ ನಾ. ಗುರುವು ಯಾವುದಂತೇಳಲಿ ನಾ, ಶಿಷ್ಯ ಯಾವುದಂತೇಳಲಿ ನಾ. ಗುರುವು ಶಿಷ್ಯ ಇಬ್ಬರ ನಡುವೆ, ಗುರುವು ಶಿಷ್ಯ ಇಬ್ಬರ ನಡುವೆ, ಅರಿವು ಯಾವುದಂತೇಳಲಿ ನಾ. ಸುಳ್ಳು ಎಲ್ಲ ಸುಳ್ಳು, ಸುಳ್ಳು ಎಲ್ಲ ಸುಳ್ಳು, ಈ ಜಗವು ಎಲ್ಲ ಸುಳ್ಳು. ಸುಳ್ಳು ಎಲ್ಲ ಸುಳ್ಳು, ಸುಳ್ಳು ಎಲ್ಲ ಸುಳ್ಳು. ತಂದೆ ಯಾವುದಂತೇಳಲಿ ನಾ, ತಾಯಿ ಯಾವುದಂತೇಳಲಿ ನಾ.
ಪೇಳುವೆನು ಪರಮಾನಂದ ಏನದು ಪೇಳುವೆನು ಪರಮಾನಂದ ಬೆನಗಾದ ಹದನಾನು ಬೆನಗಾದ ಹದನಾನು ಏನದು ಪೇಳುವೆನು ಪರಮಾನಂದ ಏನದು ಪೇಳುವೆನು ಪರಮಾನಂದ ಘೋರ ಭವಮಾಲೆಗಳು ಕಿಮನದೋ ಘೋರ ಭವಮಾಲೆಗಳು ಕಿ ಮನದೊಳಿದಾರ್ಯುದೆ ತೊಲಗುವದೋ ಆರ್ಯುದೆ ತೊಲಗುವದೋ ಚಾರು ಗುರುಪದ ವಿಡಿಯೇ ಮೊದಲ ಚಾರು ಗುರುಪದ ವಿಡಿಯ ಮೊದಲ ಸಂಸಾರವೆನಗಿಲ್ಲವಾದುದ ಸಂಸಾರವೆನಗಿಲ್ಲವಾದುದ ಏನದು ಪೇಳುವೆನು ಪರಮಾನಂದ ಏನದು ಪೇಳುವೆನು ಪರಮಾನಂದ ಬೆನಗಾದ ದೇಹಾದಿಗಳ ನೆತಾನೆಂಬ ಜಡಮಾಯ ದೇಹಾದಿಗಳ ನೆತಾನೆಂಬ ಜಡಮಾಯ ಮೋಹರ್ಯುದೆ ನೋಡ ಬಳಿಕ ಮೋಹರ್ಯುದೆ ನೋಡ ಬಳಿಕ ಊಹಿಸ ತಿಳಿದೊಡ ತವನುಳಿದು ಊಹಿಸ ತಿಳಿದೊಡ ತವನುಳಿದು ನಿರ್ದೇಹಿಯ ನೆನೆಸಿದಿರವ ನಿರ್ದೇಹಿಯ ನೆನೆಸಿದಿರವ ಏನದು ಪೇಳುವೆನು ಪರಮಾನಂದ ಏನದು ಪೇಳುವೆನು ಪರಮಾನಂದ ಜನಗಾದ ಗಗನಾನನು ಜನಗಾದ ಗಗನಾನನು ಏನದು ಆನೆಂಬುದರರ್ಥವೇನದು ಆನೆಂಬುದರರ್ಥವೇನದು ನಿಗಮಾನುಮಾನವಿಡಿದು ವಿಚಾರಿಸೆ ನಿಗಮಾನುಮಾನವಿಡಿದು ವಿಚಾರಿಸೆ ಜ್ಞಾನ ನಿಧಿ ಶಂಭುಲಿಂಗದ ನಿಜ ರೂಪು ಜ್ಞಾನ ನಿಧಿ ಶಂಭುಲಿಂಗದ ನಿಜ ರೂಪುವಾನಾಗಿ ಸುಖದೋಳಿಹುದ ವಾನಾಗಿ
ಸುಖದೊಳಿಹುದ ಏನದು ಪೇಳುವೆನು ಪರಮಾನಂದ ಏನದು ಪೇಳುವೆನು ಪರಮಾನಂದ ವೆನಗಾದ ಕದನಾನಿನು ವೆನಗಾದ ಕದನಾನಿನು ಏನದು ಪೇಳುವೆನು ಪರಮಾನಂದ ಏನದು ಪೇಳುವೆನು ಪರಮಾನಂದ ವೆನಗಾದ ಕದನಾನಿನು ಜನಗಾದ ಕದನಾನಿನು ಬೆನಗಾದ ಕದನಾನಿನು ಏನದು ಪೇಳುವೆನು ಪರಮಾನಂದ ಏನದು ಪೇಳುವೆನು ಪರಮಾನಂದ 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 ಜನಗಾ ಗಾಳಿಯ ಪಟದಂತೆ ನಾನಯ್ಯ ಆಡಿಸೋ ಸೂತ್ರಧಾರಿ ನೀನಯ್ಯ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿರಿಸಿದೆಯೋ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಹೇ ಬಸವಾ ಹೇ ಬಸವಾ ಹೇಳಿದ ನೀತಿಯು ಕೇಳದೆ ಹೋದೆ ಕೇಳಿ ನಡೆಯದೆ ಅವಿವೇಕಿಯಾದೆ ಎಲ್ಲವೂ ನಾನು ನನ್ನದು ಎಂದೇ ನಂಬಿದೆನಯ್ಯ ಶಾಶ್ವತವೆಂದೇ ಎಲ್ಲ ಸುಳ್ಳು ಎಲ್ಲವೂ ಸುಳ್ಳು ತಿಳಿದೆನು ಇಂದು ನಾನು ಮಿಥ್ಯಾ ನೀನು ಸತ್ಯ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಹೇ ಬಸವಾ ಶ್ರೀ ಬಸವಾ
ಹೋದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ, ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ. ಜಟೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲಿ ಮುಡಿದ ಶಶಿಯ, ಜಟೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲಿ ಮುಡಿದ ಶಶಿಯ, ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. ಪಟ್ಟೆ ಪೀತಾಂಬರವಿಲ್ಲ, ಬಂಗಾರದ ಒಡವೆಗಳಿಲ್ಲ, ಬೂದಿಯನ್ನು ಪಡೆದು ಮೈಗೆಲ್ಲ ವಿಷ ಸರ್ಪ ಹಿಡಿದು ಕೊರಳಲ್ಲಿ ಸುತ್ತಿಕೊಂಡನು. ಹಿಮಗಿರಿ ಏರಿ ಹಾಯಾಗಿ ಅಲ್ಲಿ ಕುಳಿತನು. ಜಟೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲಿ ಮುಡಿದ ಶಶಿಯ, ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. ವಿಷವನ್ನೇ ಕುಡಿದ ಒಮ್ಮೆ, ಯಮನನ್ನೇ ಪಡೆದ ಒಮ್ಮೆ, ಭಕ್ತಿಗೆ ಮೆಚ್ಚಿ ಮತ್ತೊಮ್ಮೆ ಆತ್ಮಲಿಂಗವ ಭಕ್ತನಿಗೆ ಕೊಟ್ಟ ದೇವನು. ಬೇಕು ಎನ್ನು